ಇವತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ಬುರುಡೆ ಗ್ಯಾಂಗ್ ಷಡ್ಯಂತ್ರಕ್ಕೆ ಎಸ್ಐಟಿಗೆ ಸಾಕ್ಷ್ಯ ಸಿಕ್ಕಿದ್ಯಾ? ಚಿನಿಯನ ಖಾತೆಗೆ ಹಣ ಹಾಕಿ ಗ್ಯಾಂಗ್ ಸಿಕ್ಕಿ ಬೀಳ್ತಾ. ಅದೇನೇ ಕಾರಣ ಇರ್ಬೋದು, ಯಾವುದೇ ಕಾರಣಕ್ಕಾದ್ರೂ ಹಾಕಿರ್ಬೋದು. ಈಗ ಹಣವನ್ನ ಹಾಕಿ ತಗಲಾಕೊಂಡಿದೆ ಬುರುಡೆ ಗ್ಯಾಂಗ್. ಇದೇ ಬುರುಡೆ ಗ್ಯಾಂಗ್ ಇವತ್ತು ಎಸ್ಐಟಿ ಬಗ್ಗೆನೇ ಮಾತಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಎಸ್ಐಟಿ ತನಿಖೆ ಬಗ್ಗೆ ಮಾತಾಡೋದು. ಯಾರೋ ಒಬ್ರು ನಿಂತ್ಕೊಂಡು ಅಲ್ಲಿ ಹೇಳ್ತಾರೆ, ಎಸ್ಐಟಿ ಫಾರ್ಮ್ ಆದಾಗ ಅಲ್ಲಿ ತಂಡದಲ್ಲಿ, ಆ ಎಸ್ಐಟಿ ತನಿಖಾ ತಂಡದಲ್ಲಿ ಯಾರೆಲ್ಲ ಇದ್ರು ಅಂತ ನಾವು ನೋಡಿದಾಗ ಎಂತೆಂತ ದಕ್ಷ ಅಧಿಕಾರಿಗಳನ್ನ ನಾವು ನೋಡಿದ್ವಿ. ನೋಡಿ, ಈಗ ಲೈವ್ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಿ. ಎಸ್ಐಟಿ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದೆ ಅಂತಾರೆ. ಈಗಲೂ ಹೇಳ್ತೀನಿ, ಎಸ್ಐಟಿಯಲ್ಲಿರುವಂತಹ ಅಧಿಕಾರಿಗಳು ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೀವು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಇವತ್ತು ದಯಾಮ್ ಅವರಿದ್ದಾರೆ, SP ಜಿತೇಂದ್ರ ಕುಮಾರ್ ದಯಾಮ್ ಅವರು ANF ಅಲ್ಲಿ ಇದ್ದಾರೆ, ಆಂಟಿ ನಕ್ಸಲ್ ಫೋರ್ಸ್ ಅಲ್ಲಿ. ಮೊನ್ನೆ ಎನ್ಕೌಂಟರ್ ಅಲ್ಲಿ ಅವರ ಪಾತ್ರ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ನಕ್ಸಲೈಟ್ನ ಎನ್ಕೌಂಟರ್ ಆಯ್ತಲ್ಲ, ದಯಾಮ್ ಅವರಿದ್ರು. ಇನ್ನೊಂದು ವಿಚಾರ ದಯಾಮ್ ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವರೊಬ್ರು ಸೈಂಟಿಸ್ಟ್, ಚಂದ್ರಯಾನ 2 ನಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಅವರು ಅಲ್ಲಿ ಕೆಲಸವನ್ನ ಮಾಡಿ ಸೈಂಟಿಸ್ಟ್ ಆಗಿದ್ದಂಥವ್ರು ಇವತ್ತು ಬಂದು IPS ಅಧಿಕಾರಿಯಾಗಿ, SP ಆಗಿ SIT ನಲ್ಲಿ ತನಿಖೆಯನ್ನ ಮಾಡ್ತಾರೆ. ಸೈಮನ್ ಅವರ ಟ್ರ್ಯಾಕ್ ರೆಕಾರ್ಡ್ ಕರಾವಳಿ ಭಾಗದ ಅಷ್ಟೂ ಜಿಲ್ಲೆಗಳಲ್ಲಿ ಕೇಳಿ, ಸೈಮನ್ ಅವರು ಒಂದು ಬಾರಿ ಎಂಟ್ರಿ ಕೊಟ್ಟರು ಅಂತಂದ್ರೆ ಪ್ರತಿಭಟನೆ ಮಾಡ್ತಾರೆ, ಕಾಲ್ ಕೇಳ್ತಾರೆ. ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಆಗಿರ್ಲಿ, ಆ ಕೇಸನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತೇಳಿ ನೀಟಾಗಿ ಗೈಡ್ ಮಾಡೋದ್ರಲ್ಲಿ ಸೈಮನ್ ಅವರು ಎತ್ತಿದ ಕೈ. ಇವರ ತಂಡ ಜೊತೆಯಲ್ಲಿ ಅನೇಕ ಅಧಿಕಾರಿಗಳಿದ್ದಾರೆ, ಇನ್ಸ್ಪೆಕ್ಟರ್ಗಳಿದ್ದಾರೆ. ಆ ಮಂಜುನಾಥ್ ಅಂತೇಳಿ ಇನ್ಸ್ಪೆಕ್ಟರ್, ಅವ್ರ ಮೇಲೇನೆ ಅಲಿಗೇಷನ್ ಮಾಡಿದ್ರು. ಆರಂಭದಲ್ಲಿ ಬೆದರ್ಸಿದ್ರು ಅಂತೇಳಿ, ಈಗ ಯಾಕೆ ಇವರ ಬಂಡವಾಳ ಬಯಲಿಗೆ ಎಳೆದ್ಬಿಡ್ತಾನೆ ಅಂತೇಳಿ ಚಿನ್ನಯ್ಯ ಇವರು ಮುಂಚೆನೆ ಗೊತ್ತಾಗಿತ್ತು. ಯಾಕಂದ್ರೆ ಚಿನ್ನಯ್ಯ ಎಲ್ಲಾ ವಿಚಾರವನ್ನ ಮಂಜುನಾಥ್ ಅವ್ರ ಹತ್ರ ಇಂಟ್ರಾಗೇಷನ್ ಟೈಮಲ್ಲಿ ಹೇಳ್ಕೊಂಡಿದ್ದ ಅಂತ ಕಾಣುತ್ತೆ. ಹಾಗಾಗಿ ಮಂಜುನಾಥ್ ಅವರನ್ನ ನಾವು ಅವ್ರ ಮೇಲೆ ಅಲಿಗೇಷನ್ ಮಾಡ್ಬಿಟ್ರೆ ನಾಳೆ ದಿನ ನಮ್ಮ ಮೇಲೆ ಬರೋ ಅಲಿಗೇಷನ್ ಡೈವರ್ಟ್ ಮಾಡೋ ಕೆಲಸ. ಎಂತ ಅಧಿಕಾರಿ ಗೊತ್ತಾ ಮಂಜುನಾಥ್? ಇವರಿದ್ದಾರೆ, ತುಂಬಾ ಜನ ಇದ್ದಾರಲ್ಲ ಅಧಿಕಾರಿಗಳು. ಅವರ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ಬುರುಡೆ ಗ್ಯಾಂಗ್ ಷಡ್ಯಂತ್ರಕ್ಕೆ ಎಸ್ಐಟಿಗೆ ಸಾಕ್ಷ್ಯ ಸಿಕ್ಕಿದ್ಯಾ? ಚಿನಿಯನ ಖಾತೆಗೆ ಹಣ ಹಾಕಿ ಗ್ಯಾಂಗ್ ಸಿಕ್ಕಿ ಬೀಳ್ತಾ. ಅದೇನೇ ಕಾರಣ ಇರ್ಬೋದು, ಯಾವುದೇ ಕಾರಣಕ್ಕಾದ್ರೂ ಹಾಕಿರ್ಬೋದು. ಈಗ ಹಣವನ್ನ ಹಾಕಿ ತಗಲಾಕೊಂಡಿದೆ ಬುರುಡೆ ಗ್ಯಾಂಗ್. ಇದೇ ಬುರುಡೆ ಗ್ಯಾಂಗ್ ಇವತ್ತು ಎಸ್ಐಟಿ ಬಗ್ಗೆನೇ ಮಾತಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಎಸ್ಐಟಿ ತನಿಖೆ ಬಗ್ಗೆ ಮಾತಾಡೋದು. ಯಾರೋ ಒಬ್ರು ನಿಂತ್ಕೊಂಡು ಅಲ್ಲಿ ಹೇಳ್ತಾರೆ, ಎಸ್ಐಟಿ ಫಾರ್ಮ್ ಆದಾಗ ಅಲ್ಲಿ ತಂಡದಲ್ಲಿ, ಆ ಎಸ್ಐಟಿ ತನಿಖಾ ತಂಡದಲ್ಲಿ ಯಾರೆಲ್ಲ ಇದ್ರು ಅಂತ ನಾವು ನೋಡಿದಾಗ ಎಂತೆಂತ ದಕ್ಷ ಅಧಿಕಾರಿಗಳನ್ನ ನಾವು ನೋಡಿದ್ವಿ. ನೋಡಿ, ಈಗ ಲೈವ್ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಿ. ಎಸ್ಐಟಿ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದೆ ಅಂತಾರೆ. ಈಗಲೂ ಹೇಳ್ತೀನಿ, ಎಸ್ಐಟಿಯಲ್ಲಿರುವಂತಹ ಅಧಿಕಾರಿಗಳು ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೀವು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಇವತ್ತು ದಯಾಮ್ ಅವರಿದ್ದಾರೆ, SP ಜಿತೇಂದ್ರ ಕುಮಾರ್ ದಯಾಮ್ ಅವರು ANF ಅಲ್ಲಿ ಇದ್ದಾರೆ, ಆಂಟಿ ನಕ್ಸಲ್ ಫೋರ್ಸ್ ಅಲ್ಲಿ. ಮೊನ್ನೆ ಎನ್ಕೌಂಟರ್ ಅಲ್ಲಿ ಅವರ ಪಾತ್ರ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ನಕ್ಸಲೈಟ್ನ ಎನ್ಕೌಂಟರ್ ಆಯ್ತಲ್ಲ, ದಯಾಮ್ ಅವರಿದ್ರು. ಇನ್ನೊಂದು ವಿಚಾರ ದಯಾಮ್ ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವರೊಬ್ರು ಸೈಂಟಿಸ್ಟ್, ಚಂದ್ರಯಾನ 2 ನಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಅವರು ಅಲ್ಲಿ ಕೆಲಸವನ್ನ ಮಾಡಿ ಸೈಂಟಿಸ್ಟ್ ಆಗಿದ್ದಂಥವ್ರು ಇವತ್ತು ಬಂದು IPS ಅಧಿಕಾರಿಯಾಗಿ, SP ಆಗಿ SIT ನಲ್ಲಿ ತನಿಖೆಯನ್ನ ಮಾಡ್ತಾರೆ. ಸೈಮನ್ ಅವರ ಟ್ರ್ಯಾಕ್ ರೆಕಾರ್ಡ್ ಕರಾವಳಿ ಭಾಗದ ಅಷ್ಟೂ ಜಿಲ್ಲೆಗಳಲ್ಲಿ ಕೇಳಿ, ಸೈಮನ್ ಅವರು ಒಂದು ಬಾರಿ ಎಂಟ್ರಿ ಕೊಟ್ಟರು ಅಂತಂದ್ರೆ ಪ್ರತಿಭಟನೆ ಮಾಡ್ತಾರೆ, ಕಾಲ್ ಕೇಳ್ತಾರೆ. ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಆಗಿರ್ಲಿ, ಆ ಕೇಸನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತೇಳಿ ನೀಟಾಗಿ ಗೈಡ್ ಮಾಡೋದ್ರಲ್ಲಿ ಸೈಮನ್ ಅವರು ಎತ್ತಿದ ಕೈ. ಇವರ ತಂಡ ಜೊತೆಯಲ್ಲಿ ಅನೇಕ ಅಧಿಕಾರಿಗಳಿದ್ದಾರೆ, ಇನ್ಸ್ಪೆಕ್ಟರ್ಗಳಿದ್ದಾರೆ.
ಆ ಮಂಜುನಾಥ್ ಅಂತೇಳಿ ಇನ್ಸ್ಪೆಕ್ಟರ್ ಅವ್ರ ಮೇಲೇನೆ ಅಲಿಗೇಷನ್ ಮಾಡಿದ್ರು ಆರಂಭದಲ್ಲಿ, ಎದುರಿಸಿದ್ರು ಬೆದರಿಸಿದ್ರು ಅಂತೇಳಿ. ಈಗ ಯಾಕೆ ಇವರ ಬಂಡವಾಳ ಬಯಲಿಗೆ ಎಳೆದ್ಬಿಡ್ತಾನೆ ಅಂತೇಳಿ ಚಿನ್ನಯ್ಯ ಇವರು ಮುಂಚೆನೆ ಗೊತ್ತಾಗಿತ್ತು. ಯಾಕಂದ್ರೆ ಚಿನ್ನಯ್ಯ ಎಲ್ಲಾ ವಿಚಾರವನ್ನ ಮಂಜುನಾಥ್ ಅವ್ರ ಹತ್ರ ಇಂಟ್ರಾಗೇಷನ್ ಟೈಮಲ್ಲಿ ಹೇಳ್ಕೊಂಡಿದ್ದ ಅಂತ ಕಾಣುತ್ತೆ. ಹಾಗಾಗಿ ಮಂಜುನಾಥ್ ಅವರನ್ನ ನಾವು ಅವ್ರ ಮೇಲೆ ಅಲಿಗೇಷನ್ ಮಾಡ್ಬಿಟ್ರೆ ನಾಳೆ ದಿನ ನಮ್ಮ ಮೇಲೆ ಬರೋ ಅಲಿಗೇಷನ್ ಡೈವರ್ಟ್ ಮಾಡೋ ಕೆಲಸ. ಎಂತ ಅಧಿಕಾರಿ ಗೊತ್ತಾ ಮಂಜುನಾಥ್? ಇವರಿದ್ದಾರೆ, ತುಂಬಾ ಜನ ಇದ್ದಾರಲ್ಲ ಅಧಿಕಾರಿಗಳು. ಅವರ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತದೆ. ಬುರುಡೆ ಗ್ಯಾಂಗ್ ಷಡ್ಯಂತ್ರಕ್ಕೆ SITಗೆ ಸಾಕ್ಷ್ಯ ಸಿಕ್ಕಿದ್ಯಾ? ಚಿನ್ನಯ್ಯನ ಖಾತೆಗೆ ಹಣ ಹಾಕಿ ಗ್ಯಾಂಗ್ ಸಿಕ್ಕಿ ಬೀಳ್ತಾ, ಅದೇನೇ ಕಾರಣ ಇರ್ಬೋದು, ಯಾವುದೇ ಕಾರಣಕ್ಕಾದ್ರೂ ಹಾಕಿರ್ಬೋದು. ಈಗ ಹಣವನ್ನ ಹಾಕಿ ತಗಲಾಕೊಂಡಿದೆ ಬುರುಡೆ ಗ್ಯಾಂಗ್. ಇದೇ ಬುರುಡೆ ಗ್ಯಾಂಗ್ ಇವತ್ತು SIT ಬಗ್ಗೆನೇ ಮಾತಾಡುವಂತ ಕೆಲಸವನ್ನ ಮಾಡ್ತಾ ಇದೆ. SIT ತನಿಖೆ ಬಗ್ಗೆ ಮಾತಾಡೋದು. ಯಾರೋ ಒಬ್ರು ನಿಂತ್ಕೊಂಡು ಅಲ್ಲಿ ಹೇಳ್ತಾರೆ, SIT ಫಾರ್ಮ್ ಆದಾಗ ಅಲ್ಲಿ ತಂಡದಲ್ಲಿ, ಆ SIT ತನಿಖಾ ತಂಡದಲ್ಲಿ ಯಾರೆಲ್ಲ ಇದ್ರು ಅಂತ ನಾವು ನೋಡಿದಾಗ ಎಂತೆಂತ ದಕ್ಷ ಅಧಿಕಾರಿಗಳನ್ನ ನಾವು ನೋಡಿದ್ವಿ. ನೋಡಿ, ಈಗ ಲೈವ್ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಿ. SIT ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದೆ ಅಂತಾರೆ. ಈಗಲೂ ಹೇಳ್ತೀನಿ, SIT ಅಲ್ಲಿರುವಂತಹ ಅಧಿಕಾರಿಗಳು ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೀವು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಇವತ್ತು ದಯಾಮ್ ಅವರಿದ್ದಾರೆ, SP ಜಿತೇಂದ್ರ ಕುಮಾರ್ ದಯಾಮ್ ಅವರು ANF ಅಲ್ಲಿ ಇದ್ದಾರೆ, ಆಂಟಿ ನಕ್ಸಲ್ ಫೋರ್ಸ್ ಅಲ್ಲಿ. ಮೊನ್ನೆ ಎನ್ಕೌಂಟರ್ ಅಲ್ಲಿ ಅವರ ಪಾತ್ರ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ನಕ್ಸಲೇಟ್ನ ಎನ್ಕೌಂಟರ್ ಆಯ್ತಲ್ಲ, ದಯಾಮ್ ಅವರಿದ್ರು. ಇನ್ನೊಂದು ವಿಚಾರ ದಯಾಮ್ ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವರೊಬ್ರು ಸೈಂಟಿಸ್ಟ್, ಚಂದ್ರಯಾನ 2 ನಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಅವರು ಅಲ್ಲಿ ಕೆಲಸವನ್ನ ಮಾಡಿ ಸೈಂಟಿಸ್ಟ್ ಆಗಿದ್ದಂಥವ್ರು ಇವತ್ತು ಬಂದು IPS ಅಧಿಕಾರಿಯಾಗಿ SP ಆಗಿ SIT ನಲ್ಲಿ ತನಿಖೆಯನ್ನ ಮಾಡ್ತಾರೆ. ಸೈಮನ್ ಅವರ ಟ್ರ್ಯಾಕ್ ರೆಕಾರ್ಡ್ ಕರಾವಳಿ ಭಾಗದ ಅಷ್ಟೂ ಜಿಲ್ಲೆಗಳಲ್ಲಿ ಕೇಳಿ, ಸೈಮನ್ ಅವರು ಒಂದು ಬಾರಿ ಎಂಟ್ರಿ ಕೊಟ್ಟರು ಅಂತಂದ್ರೆ ಪ್ರತಿಭಟನೆ ಮಾಡ್ತಾರೆ, ಕಾಲ್ ಕೇಳ್ತಾರೆ. ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಆಗಿರ್ಲಿ, ಆ ಕೇಸನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ಹೇಳಿ ನೀಟಾಗಿ ಗೈಡ್ ಮಾಡೋದ್ರಲ್ಲಿ ಸೈಮನ್ ಅವರು ಎತ್ತಿದ ಕೈ. ಇವರ ತಂಡ ಜೊತೆಯಲ್ಲಿ ಅನೇಕ ಅಧಿಕಾರಿಗಳಿದ್ದಾರೆ, ಇನ್ಸ್ಪೆಕ್ಟರ್ಗಳಿದ್ದಾರೆ. ಆ ಮಂಜುನಾಥ್ ಅಂತೇಳಿ ಇನ್ಸ್ಪೆಕ್ಟರ್ ಅವ್ರ ಮೇಲೇನೆ ಅಲಿಗೇಷನ್ ಮಾಡಿದ್ರು ಆರಂಭದಲ್ಲಿ, ಎದುರಿಸಿದ್ರು ಬೆದರಿಸಿದ್ರು ಅಂತೇಳಿ. ಈಗ ಯಾಕೆ ಇವರ ಬಂಡವಾಳ ಬಯಲಿಗೆ ಎಳೆದ್ಬಿಡ್ತಾನೆ ಅಂತೇಳಿ ಚಿನ್ನಯ್ಯ ಇವರು ಮುಂಚೆನೆ ಗೊತ್ತಾಗಿತ್ತು. ಯಾಕಂದ್ರೆ ಚಿನ್ನಯ್ಯ ಎಲ್ಲಾ ವಿಚಾರವನ್ನ ಮಂಜುನಾಥ್ ಅವ್ರ ಹತ್ರ ಇಂಟ್ರಾಗೇಷನ್ ಟೈಮಲ್ಲಿ ಹೇಳ್ಕೊಂಡಿದ್ದ ಅಂತ ಕಾಣುತ್ತೆ. ಹಾಗಾಗಿ ಮಂಜುನಾಥ್ ಅವರನ್ನ ನಾವು ಅವ್ರ ಮೇಲೆ ಅಲಿಗೇಷನ್ ಮಾಡ್ಬಿಟ್ರೆ ನಾಳೆ ದಿನ ನಮ್ಮ ಮೇಲೆ ಬರೋ ಅಲಿಗೇಷನ್ ಡೈವರ್ಟ್ ಮಾಡೋ ಕೆಲಸ. ಎಂತ ಅಧಿಕಾರಿ ಗೊತ್ತಾ ಮಂಜುನಾಥ್? ಇವರಿದ್ದಾರೆ, ತುಂಬಾ ಜನ ಇದ್ದಾರಲ್ಲ ಅಧಿಕಾರಿಗಳು. ಅವರ